ಸದನ ಗೊತ್ತಿದೆ. ಸದನ ಅಂದರೆ ಏನು ನೆನಪರುತ್ತೆ? ಯುವರ್ ಗೆಸ್ ಇಸ್ ರೈಟ್, ಕದನ. ಸಂಪುಟ ಅಂದರೆ ಸಂಕಟ ಅಂತ ಹೆಂಗೆ ಹೇಳ್ತೀವೋ ಹಾಗೆ ಅಧಿವೇಶನ ಅದೊಂದು ಬೇರೆ ಬೇರೆ ರೀತಿಯಾದಂಥ ವೇಷವನ್ನು ಪಡ್ಕೊಳ್ತಾ ಇದೆ. ಬಿಟ್ಟರೆ ಯಾವ ಪುರುಷಾರ್ಥಕ್ಕೆ ಈ ಸದನ ನಡೆಸ್ತಾರೆ ಅನ್ನುವ ಪ್ರತಿಯೊಬ್ಬ ಪ್ರಾಮಾಣಿಕನಿಗೂ ಅನಿಸುತ್ತೆ, ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅನಿಸುತ್ತೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ. ಓಕೆ, ಈಗ ಸದ್ಯಕ್ಕೆ ಮ್ಯಾಟ್ರ್ ಏನು ಬನ್ನಿ ನೋಡೋಣ. BJP ಪಾದಯಾತ್ರೆ ಫಿಕ್ಸ್, ಕೊನೆಗೂ ಮೂಡಿತ್ತು ಒಮ್ಮತ. ನಿನ್ನೆವರೆಗೂ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇದ್ವು ಅಲ್ವಾ? BJP ಪಾದಯಾತ್ರೆ ಈಗ ಖಚಿತ ಆಗಿದೆ, ಮುಹೂರ್ತಕ್ಕೆ ಒಪ್ಪಿಗೆ ಸಿಕ್ಕಂಗೆ ಕಾಣ್ತಾ ಇದೆ. ಕೊನೆಗೂ ಮೂಡಿದೆ ಒಮ್ಮತ. ಜಗಳೂರು ಟು ಬಳ್ಳಾರಿಗೆ ಪಾದಯಾತ್ರೆ. ಹೌದಲ್ಲ, ವಿಪಕ್ಷಗಳು ಹೋರಾಟವನ್ನು ಮಾಡಬೇಕು, ಪಾದಯಾತ್ರೆ ನಡೆಸಬೇಕು, ಜನರಿಗೆ ಹತ್ತಿರ ಆಗಬೇಕು. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ BJP ಪಾದಯಾತ್ರೆ ಹಮ್ಮಿಕೊಳ್ಳುವ ನಿಟ್ಟಿನಲ್ಲಿ ಸುಮಾರು 170 ಕಿಲೋಮೀಟರ್ 200 ಕಿಲೋಮೀಟರ್ ಪಾದಯಾತ್ರೆಗೆ ಹಮ್ಮಿಕೊಂಡಿದ್ದಾರೆ. 11 ಮೀಸಲು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಾದಯಾತ್ರೆಗೆ ಅವರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು ಅಥವಾ ನಾಳೆ ದಿನಾಂಕ ಘೋಷಣೆ ಸಾಧ್ಯತೆ ಇದೆ. ಯಾವಾಗಿಂದ ಶುರು ಮಾಡಬೇಕು, ಏನು ಮಾಡಬೇಕು, ಅದರ ರೂಪುರೇಷೆ ಸಿದ್ಧತೆ ಆಗಬಹುದು. BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಂದ ಘೋಷಣೆ ಆಗೋ ಸಾಧ್ಯತೆ ಇದೆ. ಒಟ್ನಲ್ಲಿ ಮ್ಯಾಟ್ರ್ ಏನು ಅಂತ ಹೇಳಿದ್ರೆ 20 ರಿಂದ 25 ದಿನಗಳ ಕಾಲ ಪಾದಯಾತ್ರೆಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. BJP ಪಾದಯಾತ್ರೆ ಫಿಕ್ಸ್ ಆಗಿದೆ. ಎಲ್ಲಿಂದ ಎಲ್ಲಿವರೆಗೂ? ಜಗಳೂರು ಟು ಬಳ್ಳಾರಿಗೆ ಪಾದಯಾತ್ರೆ. ನೀವು ಪಾದಯಾತ್ರೆ ಅಂತ ಗಮನಿಸಿದಾಗ ತಕ್ಷಣಕ್ಕೆ ಯೋಚನೆ ಏನು ಬರುತ್ತೆ ಅಂತ ಹೇಳಿದ್ರೆ, ಯಾವಾಗಲೂ ಅಷ್ಟೇ ವಿಪಕ್ಷಗಳು ಆಡಳಿತ ಪಕ್ಷವನ್ನು ಕಿವಿ ಹಿಂಡಬೇಕು, ಜೊತೆಗೆ ಜನರಿಗೆ ಹತ್ತಿರ ಆಗಬೇಕು. ಬರೀ ನಾವು ಆಡಳಿತ ಪಕ್ಷವನ್ನು ನಾವು ಸರಿ ಮಾಡ್ತಿದ್ದೀವಿ ಅಂತ ಜನರಿಗೆ ಗೊತ್ತಾಗದೆ ಹೋದರೆ ಅವರಿಗೆ ಮುಂದಿನ ಚುನಾವಣೆಗಳಲ್ಲಿ ನಾವು ಇದ್ದೀವಾ ಇಲ್ವಾ ಅಸ್ತಿತ್ವದ ಪ್ರಶ್ನೆ ಕೂಡ ಕಾಡ್ತಾ ಇರುತ್ತೆ. ಹಾಗಾಗಿ ಹೈಕಮಾಂಡ್ ಕೂಡ ಒಂದಿಷ್ಟು ನಿರ್ದೇಶನಗಳನ್ನು ಕೊಡ್ತಾ ಇರುತ್ತವೆ, ಮಾರ್ಗದರ್ಶನ ನೀಡ್ತಾ ಇರ್ತವೆ. ಹಿಂಗೆ ಮಾಡಬೇಕು, ಏನು ಯಾವ ಹೋರಾಟ ಮಾಡಿಲ್ಲ ಹಾರಾಟ ಮಾಡಿಲ್ಲ ಅಂತ ಹೇಳಿದ್ರೆ ಹೆಂಗ್ರಿ ವಿಪಕ್ಷ ಅಂತ ಕರ್ಸ್ಕೊಳ್ಳೋದು ಅನ್ನುವ ಹಂತಕ್ಕೆ ನಾವೆಲ್ಲ ಬಂದಿದ್ದೀವಿ. ಏನೇ ಮಾಡಿದ್ರು ಜೋರಾಗಿ ಮಾಡಬೇಕು, ಸದ್ದು ಮಾಡಬೇಕು, ಸುದ್ದಿ ಆಗಬೇಕು, ಜನರಿಗೆ ಗೊತ್ತಾಗಬೇಕು, ನಾವೇನೋ ಮಾಡ್ಲಿಕ್ಕೆ ಹೊರಟಿದ್ದೀವಿ ಅನ್ನೋದನ್ನು ತೋರಿಸ್ಕೋಬೇಕಾಗತ್ತೆ. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೆಯೇ ಈ ಪಾದಯಾತ್ರೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿದ್ವು ವಿಪಕ್ಷದಲ್ಲೇ, ಅಂದರೆ ಭಾರತೀಯ ಜನತಾ ಪಕ್ಷದಲ್ಲಿ. ಆರಂಭದಲ್ಲಿ ಪಾದಯಾತ್ರೆ ಮಾಡೋಣ ಅನ್ನೋ ಭಾವನೆ ಇತ್ತು. ತದನಂತರ ಅಲ್ಲಿ ಒಬ್ಬ ST ಲೀಡರ್ನ ಎದುರು ಹಾಕ್ಕೊಂಡ್ರೆ ಹೀಗೆ ನಮಗೆ ಆ ಸಮುದಾಯದ ಮತಗಳು ಸಿಗ್ತಾವೋ ಇಲ್ವೋ ಅನ್ನುವ ಪ್ರಶ್ನೆ ಕೂಡ ಗರಿಗೆದರಿತ್ತು. ಮತ್ತು B ಶ್ರೀರಾಮುಲು ಅವರ ಹೆಸರು ಕೂಡ ಈ ಸಂದರ್ಭದಲ್ಲಿ ಕೇಳಿಬಂದಿತ್ತು. ಅಂದರೆ ಅವ್ರು ಏನೇ ಮಾಡಲಿಕ್ಕೆ, ಅವ್ರು ಯಾವುದೇ ಒಂದು ಮುಂದಾಳತ್ವವನ್ನು ವಹಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿದರೆ ಅದಕ್ಕೆ ಕೊಕ್ಕೆ ಹಾಕುವಂಥ, ಕಾಲೆಳೆಯುವಂಥ ಅಥವಾ ಅಡ್ಡಿಪಡಿಸುವಂಥ ವಾತಾವರಣ ಇದೆ ಅನ್ನುವ ಒಂದು ಅನಾಲಿಸಿಸ್ ಕೂಡ ಇತ್ತು. ಪಕ್ಷ ಅಂತ ಹೇಳಿದ ಮೇಲೆ, ಮನೆ ಅಂತ ಹೇಳಿದ ಮೇಲೆ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತವೆ ಅನ್ನುವ ಒಂದು ತೇಲಿಸುವ ಮಾತುಗಳನ್ನು ಆಡುವ ಮೂಲಕ ಅದಕ್ಕೆ ಇತಿಶ್ರೀ ಹಾಡುವಂಥ ಪ್ರಯತ್ನಗಳು ಕೂಡ ನಡೀತು. ಆದರೆ ಸದ್ಯಕ್ಕೆ ಅಸಲಿ ಸಮಾಚಾರ ಏನು ಅಂತ ಹೇಳಿದರೆ, ಒಟ್ಟು 11 ಮೀಸಲು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಾದಯಾತ್ರೆಗೆ ಭಾರತೀಯ ಜನತಾ ಪಕ್ಷ ಈಗ ಪ್ಲಾನ್ ಮಾಡಿಕೊಂಡಿದೆ. ಎಕ್ಸಿಕ್ಯೂಷನ್ ಹೆಂಗೆ, ಏನು ಎತ್ತ ಅನ್ನೋದನ್ನು ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಓಂ ವಿವೇಕ್ ಆದಿತ್ಯ ಕರ್ಲೇಕರ್, ಕ್ಷಮೆ ಇರಲಿ ವಿವೇಕ್, ನೀಡ್ತಾರೆ. ವಿವೇಕ್, ಓಕೆ, ಭಾರತೀಯ ಜನತಾ ಪಕ್ಷದ ಗೊಂದಲ ಗೋಜಲು ಎಲ್ಲವನ್ನೂ ಕೂಡ ಕೇಳಿದ್ವಿ. ಈಗ ಪಾದಯಾತ್ರೆ ಖಚಿತ ಆಗಿದೆ. ನಿನ್ನೆ ನೋಡಿದಾಗ ಒಂದಿಷ್ಟು ಡೋಲಾಯಮಾನ ಆಗಿತ್ತು. ಆ ಖಚಿತತೆಗೆ ಬರೋಕೆ ಯಾವೆಲ್ಲ ಅಂಶಗಳು ಕಾರಣ ಅದು? ಎಸ್ ರಾಘವ್, ಈಗಾಗಲೇ ಏನು ಅಧಿಕೃತವಾಗಿ ಎಲ್ಲೂ ಕೂಡ BJP ಅವರು ಪಾದಯಾತ್ರೆಯ ಬಗ್ಗೆ ಘೋಷಣೆ ಮಾಡಿಲ್ಲ. ಸದ್ಯದ ಮಟ್ಟಿಗೆ ಲಭ್ಯವಾಗುತ್ತಿರುವಂತ ಮಾಹಿತಿ ಏನಪ್ಪಾ ಅಂದ್ರೆ, ಇನ್ನು 1 ವಾರದಲ್ಲೇ ಪಾದಯಾತ್ರೆಯನ್ನು ಕೂಡ ಶುರು ಮಾಡ್ತಾರೆ. ಇಲ್ಲಿ ದಾವಣಗೆರೆ ಜಗಳೂರಿನಿಂದ ಇಲ್ಲಿಂದ ಬಳ್ಳಾರಿವರೆಗೂ ಕೂಡ ಪಾದಯಾತ್ರೆ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಒಟ್ಟು 11 ಮೀಸಲು ವಿಧಾನಸಭಾ ಕ್ಷೇತ್ರಗಳೇನಿದೆ ಇದೆಲ್ಲವೂ ಕೂಡ ಒಳಪಡಂತೆ ಅಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೇಕು. ಸುಮಾರು 150 ರಿಂದ 200 ಕಿಲೋಮೀಟರ್ ವರೆಗೂ ಪಾದಯಾತ್ರೆ ಮಾಡ್ಬೇಕು ಅಂತ ಹೇಳಿ ಒಂದಿಷ್ಟು ಚರ್ಚೆಗಳು ಆಗಿದೆ, ನಿರ್ಣಯಗಳು ಕೂಡ ಆಗಿದೆ. ಆದ್ರೆ ಇನ್ನು ಕೂಡ ಅಧಿಕೃತವಾಗಿ ಎಲ್ಲೂ ಕೂಡ ಘೋಷಣೆ ಮಾಡಿಲ್ಲ. ಇಂದು ಅಥವಾ ನಾಳೆ BJP ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೇ ಅದನ್ನ ಘೋಷಣೆ ಮಾಡ್ತಾರೆ. ಅದಾದ ಬಳಿಕ ಇದು ಯಾರ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯುತ್ತೆ ಅನ್ನೋದು ಕೂಡ ಒಂದಿಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾರ ನೇತೃತ್ವದಲ್ಲಿ ಮಾಡ್ತಾರೆ? BJP ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೇ ಮಾಡ್ತಾರಾ, ಅಥವಾ ST ಮೋರ್ಚಾ ನೇತೃತ್ವದಲ್ಲಿ ಮಾಡ್ತಾರಾ, ಅಥವಾ ಅಹಿಂದ ಅಂತ ಹೇಳಿ ನೇತೃತ್ವದಲ್ಲಿ ಮಾಡ್ತಾರಾ ಅನ್ನೋದು ಕೂಡ ಒಂದಿಷ್ಟು ಚರ್ಚೆಗಳು ಇನ್ನೂ ಕೂಡ ನಡೀತಾ ಇದೆ. ಆದ್ರೂ ಕೂಡ ಇನ್ನು 1 ವಾರದ ಒಳಗೆ ಪಾದಯಾತ್ರೆ ಕೂಡ ಶುರು ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇನ್ನು ಮುಂದಿನ ತಿಂಗಳು 14ನೇ ತಾರೀಕು ಗಣಪತಿ ಹಬ್ಬ ಕೂಡ ಇರುವ ಕಾರಣದಿಂದಾಗಿ ಆ ಹಬ್ಬ ಮುಗಿಯೋದ್ರ ಒಳಗೆ, ಅಂದ್ರೆ ಹಬ್ಬ ಇರುವ ಡೇಟಿನ ಒಳಗೆ ಪಾದಯಾತ್ರೆ ಅಂತ್ಯವಾಗುವಂತೆ ಒಂದಿಷ್ಟು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಯಾವತ್ತಿಂದ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಕೂಡ ಒಂದಿಷ್ಟು ಕುತೂಹಲ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ BJPಯಲ್ಲಿ ಒಂದಿಷ್ಟು ದಿನಗಳಿಂದ ಕೂಡ ಚರ್ಚೆ ಆಗ್ತಾ ಇತ್ತು, ಪಾದಯಾತ್ರೆ ಮಾಡೋದಕ್ಕೆ ರಾಮುಲು ಅವ್ರಿಗೆ ಬಿಡ್ತಾ ಇಲ್ಲ, ಒಂದಿಷ್ಟು ಒತ್ತಾಯ ಇದೆ, ಯಾಕೆ ಅನ್ನೋದು ಕೂಡ ಒಂದಿಷ್ಟು ಚರ್ಚೆಗಳು ಆಗ್ತಾ ಇತ್ತು. ಆದ್ರೆ ಅಂತಿಮವಾಗಿ ಈಗ ಎಲ್ಲಾ ಗೊಂದಲಗಳಿಗೂ ಕೂಡ ತೆರೆ ಎಳೆದು ಪಾದಯಾತ್ರೆ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಡೇಟ್ ಇನ್ನೂ ಕೂಡ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಇನ್ನೇನು ಇವತ್ತು ಅಥವಾ ನಾಳೆ ಒಳಗೆ ಅಧಿಕೃತವಾಗಿ ದಿನಾಂಕ ಕೂಡ ಘೋಷಣೆ ಆಗುತ್ತೆ. ಅದಾದ ಬಳಿಕ ಪಾದಯಾತ್ರೆ ಯಾವ ಸ್ವರೂಪ ತೆಗೆದುಕೊಳ್ಳುತ್ತೆ, ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಗಾಟ್ ಇಟ್. ಥ್ಯಾಂಕ್ ಯು ವಿವೇಕ್.